ನಮ್ಮ ಧರ್ಮಸ್ಥಳದ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ಸತತ 11 ವರ್ಷ ಕಾನೂನು ಹೋರಾಟ ಮಾಡಿ ನಿರಪರಾಧಿ ಅಂತ ಹೇಳಿ ಹೊರಗಡೆ ಇರುವಂತ ಸಂತೋಷ್ ರಾವ್ನ ಬಿಡುಗಡೆ ಮಾಡಿದಂತ ಮಹೇಶ್ ತಿಮ್ಮಾರೆಡ್ಡಿ ಹಾಗೆ ಸೌಜನ್ಯಳ ತಾಯಿ ಮಗಳನ್ನ ಅತ್ಯಾಚಾರ ಮಾಡಿ ಎಸಗಿದ್ದಂತ ಆರೋಪಿನ ಬಿಡುಗಡೆ ಮಾಡಿಸಿರುವಂತ ನೀನೊಬ್ಳು ತಾಯಿನ ಅಂತ ಹೇಳಿ ಯಾವನೆಲ್ಲ ಕಮೆಂಟ್ ಹಾಕಿದ್ದ, ಯಾವನೆಲ್ಲ ತೇಜೋವಧೆ ಮಾಡಿದ್ದ. ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣ ನಡೆದದ್ದು ಅಕ್ಟೋಬರ್ 9ನೇ ತಾರೀಕು 2017. ಗ್ರೇ ಕಲರ್ ಇನೋವಾ ಕಾರಲ್ಲಿ ಸೌಜನ್ಯಳನ ಎತ್ಕೊಂಡು ಹೋಗ್ತಾರೆ. ಸಂತೋಷ್ ರಾವ್ ಹತ್ರ ಇನೋವಾ ಕಾರ್ ಇತ್ತ. ಅದೇ ಸೌಜನ್ಯಳ ಅತ್ಯಾಚಾರ ಮಾಡಿ ತಂದು ಬಿಸಾಕುವಾಗ ಓಮ್ನಿ ಕಾರಲ್ಲಿ ಬಿಸಾಕಿರ್ತಾರೆ. ಸೌಜನ್ಯಳನ ಅತ್ಯಾಚಾರ ಮಾಡಿ ಆರೋಪಿ ಸ್ಥಾನದಲ್ಲಿ ಇದ್ದಂತ ಸಂತೋಷ್ ರಾವ್ ಹತ್ರ ಇನೋವಾ ಕಾರ್, ಓಮ್ನಿ ಕಾರ್ ಇತ್ತ, ಗ್ರೇ ಕಲರ್ ಇನೋವಾ ಕಾರ್. ಅದು ಬೇಡ, ಸಂತೋಷ್ ರಾವ್ ನಿರಂತರ 11 ವರ್ಷ ಕಾನೂನು ಹೋರಾಟ ಅಪರಾಧಿ ಸ್ಥಾನದಲ್ಲಿ ನಿಂತ್ಕೊಂಡು ಅವನೇನು ಹೋರಾಟ ಮಾಡಿದಾನಲ್ವಾ, ಅವರ ತಂದೆ ತಾಯಿ ಅವ್ರಿಗಾದಂತ ಪೊಲೀಸ್ ಅವರಿಂದ ಆದಂತ ಕಿರುಕುಲ, ದೌರ್ಜನ್ಯ, ಅವನ ಮರ್ಮಾಂಗಕ್ಕೆ ಪೆಟ್ರೋಲ್ ಅನ್ನ ಸುರಿದು ಮಣ್ಣನ್ನ ಎರಚಿ ಚಿತ್ರ ಹಿಂಸೆ ಕೊಟ್ಟು ಮಾನಸಿಕ ಕಿರುಕುಳ ಕೊಟ್ಟು ಸಂತೋಷ್ ರಾವ್ ತಂದೆನೂ ಸಹ ಲಾಕಪ್ ಅಲ್ಲಿ ಕೂರಿಸಿ ನಿನ್ನ ಮಗ ಈ ಪತ್ರಗಳಿಗೆ ಸೈನ್ ಹಾಕ್ಬೇಕು ಅಂತ ಖಾಲಿ ಬಂಡಲ್ಗಳಿಗೆ ಅನೇಕ ಪೇಪರ್ಸ್ಗೆ ಸೈನ್ ಹಾಕ್ಸ್ಕೊಂಡು ಅವನಿಗೆ ಚಿತ್ರ ಹಿಂಸೆ ಕೊಟ್ಟು ಮಾನಸಿಕ ಕಿರುಕುಳ ಕೊಟ್ಟು ಆರೋಪ ಸ್ಥಾನದಲ್ಲಿ ಕೂರಿಸಿದ್ದಂತ ಐಒ ಯೋಗೇಶನ್ನ ಸುಮ್ನೆ ಬಿಡ್ಬೇಕಾ? ಆ ಬಡ್ಡಿ ಮಗ ಬಡ್ಡಿ ಹಣದಲ್ಲಿ ಅಧಿಕಾರಿಗಳನ್ನ ಕೊಂಡ್ಕೊಂಡ, ವೈದ್ಯ ಅಧಿಕಾರಿಗಳನ್ನ ಕೊಂಡ್ಕೊಂಡ, ರಾಜಕಾರಣಿಗಳನ್ನ ಕೊಂಡ್ಕೊಂಡ, ಕಾನೂನನ್ನು ಸಹ ಕೊಂಡ್ಕೊಂಡ. ಬಟ್ ಕರ್ಮನ ಕೊಂಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ, ಭಗವಂತನ ಕೊಂಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಯಾರೆಲ್ಲ ಕೇಳ್ತಾ ಇದ್ರಿ ಮಹೇಶ್ ತಿಮ್ಮಾರೆಡ್ಡಿ ಅವರು ಸಂತೋಷ್ ರಾವ್ನ ಬಿಡಿಸ್ಕೊಂಡು ಬಂದ್ರು ಅಂತ ಹೇಳಿ, ಹೌದು, ಮಹೇಶ್ ತಿಮ್ಮಾರೆಡ್ಡಿ ಅವರೇ ಸಂತೋಷ್ ರಾವ್ಗೆ ಬೇಲ್ ಮಾಡಿಸಿದಂತದ್ದು. ಯಾವಾಗ ಸಂತೋಷ್ ರಾವ್ ಅವ್ರ ಕುಟುಂಬಸ್ಥರು ಬಂದು ಮಹೇಶ್ ತಿಮ್ಮಾರೆಡ್ಡಿ ಅವ್ರ ಹತ್ರ ಸಂತೋಷ್ ರಾವ್ ಕುಟುಂಬದವ್ರಿಗೆ ಯಾವ ರೀತಿ ಚಿತ್ರ ಹಿಂಸೆ ಕೊಟ್ರು, ಪ್ರತಿಯೊಂದು ಹೇಳ್ಕೊಳ್ಳುವಂತ ಕೆಲಸ ಮಾಡಿದ್ರು, ಪ್ರತಿಯೊಂದು ಅನುಭವಿಸಿದ್ದಂತ ನೋವು, ಊರಿನ ಜನನೇ ಬಹಿಷ್ಕಾರ ಹಾಕಿದ್ದಂತ ಸಮಯದಲ್ಲಿ, ಸಂಬಂಧಿಕರ ಅವ್ರ ಜೊತೆ ನಿಂತ್ಕೊಳ್ದಿದ್ದಂತ ಸಮಯದಲ್ಲಿ, ಯಾರೂ ಇಲ್ದಿರ ಇರುವಂತ ಸಮಯದಲ್ಲಿ ಸಂತೋಷ್ ರಾವ್ ಅವರ ಕುಟುಂಬಸ್ಥರು ಮಹೇಶ್ ತಿಮ್ಮಾರೆಡ್ಡಿ ಅವ್ರ ಹತ್ರ ಬಂದು ಅವರ ಕಣ್ಣೀರ್ ಹಾಕೊಂಡು ನನ್ನ ಮಗನ್ನ ಕಾಪಾಡಿ, ನಮ್ಮನ್ನ ಕಾಪಾಡಿ ಅಂತ ಕೇಳ್ಕೊಂಡು ಹೋಗ ಆ ಜಾಗದಲ್ಲಿ ಇವಾಗ ಯಾವೆಲ್ಲ ಬೊಗ್ಳೆ ನಾಯಿಗಳು ಬೊಗಳ್ತಾ ಇದೀರಾ, ಆ ಜಾಗದಲ್ಲಿ ನೀವು ಬಂದು ನಿಮ್ಮ ತಪ್ಪನ್ನ ನೀವು ಒಪ್ಕೊಂಡು, ನಿಮ್ಮಲ್ಲಿ ಏನಾದ್ರೂ ಮೋಸ ವಂಚನೆ ಆಗಿದ್ರೆ ಆ ಜಾಗದಲ್ಲಿ ಮಹೇಶ್ ತಿಮ್ಮಾರೆಡ್ಡಿ ಅವ್ರು ನಿಂತ್ಕೊಳ್ತಾರೆ. ಯಾಕಂದ್ರೆ ನಾನು ಅವ್ರನ್ನ ಹತ್ರದಿಂದ ನೋಡಿರುವಂತ ವ್ಯಕ್ತಿ. ಆ ದಿವಸ ಸಂತೋಷ್ ರಾವ್ ಅವರ ತಂದೆ ತಾಯಿ ಕಣ್ಣೀರ್ಗೆ ಮಣದು, ಹೌದಲ್ವಾ, ಅತ್ಯಾಚಾರಿಗಳು ರಾಜಾರೋಷವಾಗಿ ಮೆರೀತಾ ಇದ್ದಾರೆ, ಯಾವನೋ ಒಬ್ಬ ಬಡವ ನಿರಪರಾಧಿ ಜೈಲು ಊಟ ತಿನ್ಕೊಂಡ್ ಬಿದ್ದಿದ್ದಾನೆ ಅಂತ ಹೇಳಿ ಮಹೇಶ್ ತಿಮ್ಮಾರೆಡ್ಡಿ ಅವ್ರು ಯೋಚನೆ ಮಾಡಿ, ಅನೇಕ ವರ್ಷಗಳ ಕಾಲ ಯೋಚನೆ ಮಾಡಿ, ಆರ್ಥಿಕ ಪರಿಸ್ಥಿತಿ ಕಡಿಮೆ ಇದ್ರೇನು ಸಹ ಸಂತೋಷ್ ರಾವ್ಗೆ ಬೇಲ್ ಮಾಡಿಸುವಂತ ಕೆಲಸ ಮಾಡಿದ್ರು. ಸಂತೋಷ್ ರಾವ್ಗೆ ಬೇಲ್ ಆಯ್ತು. ಬಟ್ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನ್ ಗೊತ್ತಾ, ಅವಿವೇಕಿಗಳೇ, ನಕಲಿ ಹಿಂದೂಗಳೇ, ಕೇಸರಿ ಶಾಲು ಹಾಕೊಂಡ್ ಕುತ್ಕೊಂಡು ಇವನೇ ಅಪರಾಧಿ ಅಂತ ಹೇಳಿ ಬೊಗಳ್ತಾ ಇದಿರಲ್ಲ, ಸಂತೋಷ್ ರಾವ್ಗೆ ಬೇಲ್ ಆಗಿದ್ದಂತ ದಿವಸ ಬೇಲ್ ಆರ್ಡರ್ ಕಾಪಿ ಸಂತೋಷ್ ರಾವ್ ಅವರ ಸಹೋದರ, ಹಾಗೆ ಬೇಲ್ ಆರ್ಡರ್ ಕಾಪಿ ಆಗಿದ್ದ ದಿವಸ ಸಂತೋಷ್ ರಾವ್ ಅವರ ಸಹೋದರ ಕೈಯಲ್ಲಿ ಬೇಲ್ ಆರ್ಡರ್ ಕಾಪಿ ಕೊಟ್ಟು ಬೆಂಬಲಿಗರನ್ನ ಕೊಟ್ಟು ಜೈಲ್ ಹತ್ರ ಸಂತೋಷ್ ರಾವ್ನ ಬಿಡಿಸ್ಕೊಂಡ್ ಬನ್ನಿ ಅಂತ ಕಳ್ಸಿದ್ರೆ, ಅದಕ್ಕೆ ಮುಂಚೆನೆ ಆರ್ಡರ್ ಕಾಪಿ ಸಂತೋಷ್ ರಾವ್ ಅವರ ಸಹೋದರ ಕೈಲಿದೆ. ಬಟ್ ಸಂತೋಷ್ ರಾವ್ನ ಆರ್ಡರ್ ಕಾಪಿ ಕೊಡಕ್ ಮುಂಚೆನೆ ಅತ್ಯಾಚಾರಿಗಳ ಗ್ಯಾಂಗು ಸಂತೋಷ್ ರಾವ್ನ ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಅತ್ಯಾಚಾರಿಗಳ ಗ್ಯಾಂಗು ಕರ್ಕೊಂಡು ಸಂತೋಷ್ ರಾವ್ನ ಹೋಗ್ಬಿಟ್ಟಿರ್ತಾರೆ. ಬಟ್ ಬೇಲ್ ಆರ್ಡರ್ ಕಾಪಿ ಸಂತೋಷ್ ರಾವ್ ಅವರ ಅಣ್ಣ ಸಹೋದರನ ಕೈಯಲ್ಲೇ ಇರುತ್ತೆ. ಬೇಲ್ ಆರ್ಡರ್ ಕಾಪಿ ಇಲ್ಲೇ ಇದೆ. ಹೇಗ ನನ್ ತಮ್ಮನ್ ಬಿಟ್ರಿ, ನಾವ್ ಕುಟುಂಬಸ್ಥರು ಬರೋರ್ಗು ಹೇಗ್ ಬಿಟ್ರಿ, ನಾವ್ ಬರಕ್ ಮುಂಚೆ ಅದ್ ಹೆಂಗೆ ಆರ್ಡರ್ ಕಾಪಿ ನಮ್ ಕೈಲಿ ಇದ್ದಿದ್ದೆ ಬಿಟ್ರು ಅಂತಂದ್ರೆ ಯಾರಿಗೂ ಉಸಿರಿಲ್ಲ. ಅಧಿಕಾರಿಗಳಿಗೆ, ಜೈಲ್ ಅಧಿಕಾರಿಗಳಿಗೆ ಉಸಿರೇ ಇಲ್ಲ. ಇದೇ ಪರಪ್ ನಗರ ಜೈಲಲ್ಲಿ ಆಗಿದ್ದಂಥದ್ದು. ಈಗೆಲ್ಲ ಇತ್ತೀಚಿನ ದಿನಗಳಲ್ಲಿ ನೋಡಿರ್ತೀರ, ಜೈಲ್ ಅಧಿಕಾರಿಗಳಿಗೆ ದುಡ್ಡುಗೋಸ್ಕರ ಏನೆಲ್ಲ ಮಾಡ್ತಾರೆ ಅಂತ ಹೇಳಿ. ಅದೇ ಬೆಳವಣಿಗೆ ಆವತ್ತು ಸಹ
ಸಂತೋಷ್ ರಾವ್ ಜೈಲ್ ಒಳಗೆ ಇದ್ದೋಗೂ ಸಹ ಯಾವೊಬ್ಬ ಬಡ್ಡಿ ಮಗ ಇದಾನಲ್ವಾ, ಬಡ್ಡಿ ಮಗ ಜೈಲ್ ಒಳಕ್ಕೂ ಸಹ ಜೈಲ್ ಅಧಿಕಾರಿಗಳಿಗೆ ಜೈಲ್ ಒಳಗೆ ಇರುವಂತ ಆ ಕ್ರಿಮಿನಲ್ಸ್ಗೆ ದುಡ್ಡು ಕೊಟ್ಟಿ ಸಂತೋಷ್ ರಾವ್ಗೆ ಚಿತ್ರ ಹಿಂಸೆ ಕೊಟ್ಟಿರ್ತಾರೆ. ಅವನ್ನೇನಾದ್ರೂ ಮಾಡಿ ಮುಗಿಸ್ಬೇಕು ಅಂತ ಇರ್ತಾರೆ. ಇವ್ರು ಬಚಾವ್ ಆಗೋದಕ್ಕೋಸ್ಕರ ಸಂತೋಷ್ ರಾವ್ನ ಚಿತ್ರ ಹಿಂಸೆ ಕೊಡ್ತಾರೆ. ಆ ದಿವಸ ಸಂತೋಷ್ ರಾವ್ಗೆ ಬೇಲ್ ಆಗಿದ್ದಂತ ದಿವಸ ಬೇಲ್ ಆರ್ಡರ್ ಕಾಪಿ ಸಂತೋಷ್ ರಾವ್ ಅವರ ಸಹೋದರ ಕೈಲಿರುತ್ತೆ, ಜನಸಾಗರ ಇರುತ್ತೆ. ಮಹೇಶ್ ತಿಮ್ಮಾರೆಡ್ಡಿ ಅವರಲ್ಲಿ ಹೋಗಿರಲ್ಲ. ಉಜ್ರೇದಲ್ಲಿ ರಾಜ್ಯ ಮಟ್ಟದ ಒಂದು ಕ್ರೀಡಾ ಹಮ್ಮಿಕೊಂಡಿರ್ತಾರೆ. ಬಟ್ ಇಲ್ಲಿ ಬೇಲ್ ಆರ್ಡರ್ ಕಾಪಿ ಕೈಯಲ್ಲಿದ್ರೂ ಸಹ ಸಂತೋಷ್ ರಾವ್ನ ಎಸ್ಕೇಪ್ ಮಾಡಿರ್ತಾರೆ. ಎಸ್ಕೇಪ್ ಮಾಡಿ ಒಂದು ಪ್ರದೇಶದಲ್ಲಿ ಅವನ್ನ ಮುಚ್ಚಿಟ್ಟು ಚಿತ್ರ ಹಿಂಸೆ ಕೊಟ್ಟು, ಮಾನಸಿಕವಾಗಿ ಚಿತ್ರ ಹಿಂಸೆ ಕೊಟ್ಟು ಅವನ ಒಂದು ದೇವಸ್ಥಾನದಲ್ಲಿ ಕೆಲ್ಸಕ್ಕೆ ಅಂತ ಹೇಳಿ ಸೇರಿಸ್ತಾರೆ. ದೇವಸ್ಥಾನದಲ್ಲಿ ಕೆಲ್ಸಕ್ಕಂತ ಹೇಳಿ ಬಿಟ್ಟು ಅಲ್ಲಿರುವಂತ ಸಿಸಿಟಿವಿ ಕ್ಯಾಮ್ರಾ, ಆ ಬಡ್ಡಿ ಮಗ, ಅವನ ಕುಟುಂಬಸ್ಥರು, ಅವನ ಅತ್ಯಾಚಾರಿಗಳನ್ನ ಯಾರೆಲ್ಲಾರನ್ನು ಸೇವ್ ಮಾಡ್ತಾ ಇದ್ದಾನೆ. ಎಲ್ಲಾರು ಕುತ್ಕೊಂಡು ಸಂತೋಷ್ ರಾವ್ ಅವನ ನಡವಳಿಕೆ, ಯಾರ ಜೊತೆ ಯಾವ ತರ ಪ್ರತಿಕ್ರಿಯೆ ಮಾಡ್ತಾನೆ, ಏನ್ ಬಾಯ್ ಬಿಡ್ತಾನೆ ಅನ್ನೋಂತ ಅಬ್ಸರ್ವೇಷನ್ ಮಾಡ್ತಾರೆ. ಸಂತೋಷ್ ರಾವ್ ಇತ್ತೀಚೆಗೆ ಇಷ್ಟೊತ್ತು ಯಾವಾಗೋ ಸತ್ತೋಗ್ಬೇಕಾಗಿತ್ತು. ಮೋಸ್ಟ್ಲಿ ಅವನು ದೇವರ ಧ್ಯಾನ, ದೇವರನ್ನ ಮುಗಿಯೋದಕ್ಕೋಸ್ಕರ ಇಲ್ಲಿವರೆಗೂ ಭಗವಂತ ಉಳಿಸ್ಕೊಂಡೇ ಬಂದಿದೆ ಅಂತ ಹೇಳ್ತೀನಿ. ಅಂಡ್ ಮೋರ್ ಓವರ್ ನಿಮ್ಗೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ದೊಡ್ಡ ಹೋರಾಟ ಸಹ ನಡೆಯುತ್ತೆ ಅದೇ ಜೈಲ್ ಮುಂದೆ. ಹೇಗೆ ಬಿಟ್ರಿ ಅಂತ ಹೇಳಿ ಯಾರು ಸಹ ಮಾತಾಡಲ್ಲ. ಯಾವ ಮಾಧ್ಯಮ, ಯಾವ ರಾಜಕಾರಣಿಗಳು ಏನು ಮಾತಾಡಲ್ಲ. ಅವ್ರಿಗೆಲ್ಲ ಬೇಕಾಗಿದ್ದು ಆ ಬಡ್ಡಿ ಮಗನ್ನ ಉಳಿಸೋದಕ್ಕೆ. ಆ ಬಡ್ಡಿ ಮಗನ ಕುಟುಂಬದವ್ರ ಅತ್ಯಾಚಾರಿಗಳಿದಾರಲ್ಲ, ಅವನ ಕೈ ಕೆಳಗೆ ಇದಾರಲ್ಲ ಅತ್ಯಾಚಾರಿಗಳು, ಅವ್ರನ್ನ ಉಳಿಸೋದಕ್ಕೋಸ್ಕರ ಸಂತೋಷ್ ರಾವ್ ಅನ್ನೋ ಒಂದು ಒಬ್ಬ ಬಡ ಯುವಕನನ್ನ ಬಲಿ ಕೊಟ್ಟಿರುವಂತ ಈ ಪಾಪಿಗಳಿಗೆ ಶಿಕ್ಷೆ ಆಗ್ಬಾರ್ದಾ? ಸೌಜನ್ಯಳ ಅತ್ಯಾಚಾರ ಕೊಲೆ ಆಗಿದ್ದು, ಸೌಜನ್ಯ ಮಿಸ್ಸಿಂಗ್ ಆಗಿದ್ದು ಅಕ್ಟೋಬರ್ 9ನೇ ತಾರೀಕು. ಶಾಲೆಯಿಂದ ಮನೆಗೆ ಬರ್ತಾ ಇದ್ದಂತ ಬಡ ಹೆಣ್ಣು ಮಗಳು, ಅನೇಕ ಕನ್ಸ್ ಕಂಡಿದ್ದಂತ ಹೆಣ್ಣು ಮಗಳು, ಪ್ರಪಂಚನೇ ನೋಡ್ಬಾರ್ದು ಅನ್ನೋ ರೀತಿ ಅವಳನ್ನ ಇಸುಕಿ ಒಸಕಿ ಅವಳು ರಕ್ತವನ್ನು ಹೀರಿ ಅವಳನ್ನ ಬರ್ಬರವಾಗಿ ಅತ್ಯಾಚಾರ ಮಾಡಿ ಅಕ್ಟೋಬರ್ 10ನೇ ತಾರೀಕು ತಂದು ಬಿಸಾಕ್ತಾರೆ. ಸಂತೋಷ್ ರಾವ್ ಧರ್ಮಸ್ಥಳಕ್ಕೆ ಬರೋದು 11ನೇ ತಾರೀಕು. 11ನೇ ತಾರೀಕು ಸಂಜೆ ಬಾಹುಬಲಿ ಬೆಟ್ಟದ ಹತ್ರ ಇರ್ತಾನೆ. ಹಾಗಾದ್ರೆ ಬಾಹುಬಲಿ ಬೆಟ್ಟದ ಹತ್ರ ಯಾರು ಓಡಾಡಲ್ವಾ? ಯಾವೆಲ್ಲ 4 ಆರೋಪಿಗಳು ಸಂತೋಷ್ ರಾವೇ ಆರೋಪಿ ಅಂತ ಹಿಡ್ಕೊಂಡು ಹೋದ್ರು ಅಂತ ಹೇಳಿದ್ರಲ್ಲ ಸಂಜೆ 7 ಗಂಟೆಲಿ, ಮಧ್ಯರಾತ್ರಿ 2 ಗಂಟೆವರೆಗೂ ಸಂತೋಷ್ ರಾವ್ನ ಏನ್ ಮಾಡಿದ್ರಿ? ಮಧ್ಯರಾತ್ರಿ 2 ಗಂಟೆವರೆಗೂ 11ನೇ ತಾರೀಕು ರಾತ್ರಿ 7 ಗಂಟೆಗೆ ಸಂತೋಷ್ ರಾವ್ನ ಹಿಡ್ಕೊಂಡು ಮಧ್ಯರಾತ್ರಿ 2-3 ಗಂಟೆವರೆಗೂ ಏನ್ ಮಾಡ್ತಾ ಇದ್ರಿ? ಸ್ಟೇಷನ್ಗೆ ಅವನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದು ಬೆಳಗಿನ ಜಾವ 3 ಗಂಟೆಲಿ. ಸ್ಟೇಷನ್ ಇಂದ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದು 13ನೇ ತಾರೀಕು. ತಿಳ್ಕೊಳ್ಳಿ ಇಲ್ಲಿ ಏನೆಲ್ಲ ಪ್ಲಾನಿಂಗ್ ನಡೆಯುತ್ತೆ ಅಂತ. ಯಾಕೆ ನಾನು ಸೌಜನ್ಯಳ ವಿಚಾರ ಮಾತಾಡ್ತೀನಿ ಅಂದ್ರೆ, ಅಮಾಯಕರನ್ನ ಬಲಿ ಮಾಡ್ತಾ ಇರುವಂತ ಈ ಕಾಮುಕರು, ಈ ರಾಕ್ಷಸರು, ಹಣ ಇದೆ ಅಂತ ಹೇಳಿ ಅನೇಕ ಹೆಣ್ಣು ಮಕ್ಕಳ ಇವರ ಕಾಮದ ತೀಟೆಗೆ, ಇವರ ಕಾಮದ ಅಹಂಕಾರಕ್ಕೆ ತನ್ನ ಹೆಂಡತಿ ಮಕ್ಕಳು ಅವ್ರ ಹತ್ರ ಹೋಗಿ ಅವ್ರ ತೀಟೆ ತೀರಿಸ್ಕೊಳ್ದಿರ ಬಡ ಹೆಣ್ಣು ಮಕ್ಕಳ, ವಿದ್ಯಾರ್ಥಿನಿಯರ ಅನೇಕ ಜನ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಕೊಲೆ ಮಾಡಿ ಧಾರ್ಮಿಕ ಕ್ಷೇತ್ರದಲ್ಲಿ ದೇವರಿರುವಂತ ನಾಡಲ್ಲಿ ಇವ್ರು ಏನೇ ಮಾಡಿದ್ರೆ ಇವ್ರದೇ ಆಟ ಅಂತ ಹೇಳಿ ಮೇಯ್ತಾ ಇದ್ರೆ ನಾವು ಸುಮ್ನೆ ಇರ್ಬೇಕಾ? ರಕ್ತ ಕುದಿಯೋದಿಲ್ವಾ? ಕುದಿಯುತ್ತೆ. ಪ್ರತಿ ಒಂದು ವಿತ್ ಸಾಕ್ಷಿ ತನಿಖೆ ಕಮಿಟಿ ಆರಂಭ ಆಗ್ಲಿ, ನಾವೇ ಕೊಡ್ತಿರ್ ವಿತ್ ಸಾಕ್ಷಿ. ಯಾವನು ಮಾಡಲ್ಲ, ಈ ರಾಜಕಾರಣಿಗಳೇ ಮಾಡೋದಿಲ್ಲ. ಇದೇ ರಾಜ್ಯದ DCM ಹೇಳಿದ್ರಲ್ಲ, ಇದೇ ರಾಜ್ಯದ DCM ಅನೇಕ ಜನ ಹಾಕಿದ್ರಿ. DK ಶಿವಕುಮಾರ್ ಅವರೇ ಬರ್ಬೇಕಾಗಿತ್ತು ಸೌಜನ್ಯಳ ಪರ ಹೋರಾಟಗಾರರ ಬಾಯಿ ಮುಚ್ಚಿಸೋಕೆ ಅಂತ ಹೇಳಿ. DK ಶಿವಕುಮಾರ್ಗೆ ಕೊಂಬಿದ್ಯಾ? DK ಶಿವಕುಮಾರ್ ಈ ರಾಜ್ಯವನ್ನ ಆಳ್ತಾ ಇದಾರೆ, DCM ಆಗಿದ್ದಾರೆ ಅಂದ್ರೆ ನಾವು ನೀವೆಲ್ಲ ಮತ ಹಾಕಿರೋದ್ರಿಂದ, ಮತ ಹಾಕಿ ಗೆಲ್ಸೋದು ಗೊತ್ತು, ಮತ ಹಾಕದೆ ಅವ್ರನ್ನ ಕೆಳಕ್ಕೆ ಇಳಿಸೋಂಥದ್ದು ಗೊತ್ತು. ನೂರಾರು ಲಕ್ಷಾಂತರ DK ಶಿವಕುಮಾರ್ ಕಾಮುಕರ, ಅತ್ಯಾಚಾರಿಗಳ ಜೊತೆ ಕೈ ಜೋಡಿಸಬಹುದು. ಬಟ್ ಆ ನೂರಾರು ಲಕ್ಷಾಂತರ ಶಿವನನ್ನ ಆ ಮೇಲಿರುವಂತ ಶಿವ ಬೀಸುವಂತ ಚಾಟಿದಲ್ಲಿ ನೀವೆಲ್ಲರೂ ಭಸ್ಮ ಆಗೋಗ್ತೀರಾ. ಇದೇ DK ಶಿವಕುಮಾರ್ ಅವ್ರ ಮೇಲೆ ಇಡಿ ಕೇಸ್ ಆಗಿದ್ದಂತ ಸಮಯದಲ್ಲಿ ನಾವೆಲ್ಲರೂ ಬೀದಿಗಿಳಿದು ಹೋರಾಟ ಮಾಡಿದ್ರಿ.
ಇದೇ ಡಿ.ಕೆ. ಶಿವಕುಮಾರ್ ಅವರು ಇಡಿ ಕೇಸಲ್ಲಿ ಬಂಧನ ಆಗಿದ್ದಂತ ಸಮಯದಲ್ಲಿ ನಾವೆಲ್ಲ ಹಿಡಿದು ಬೀದಿ ಹೋರಾಟ ಮಾಡಿದ್ರಿ. ಅವರ ತಾಯಿಯ ಕಣ್ಣೀರ್ಗೆ ನಮ್ಮ ಕರಳ್ ಚುರುಕ್ ಅನ್ಸ್ತಾ ಇತ್ತು, ಮಗ ಜೈಲ್ಗೆ ಹೋಗ್ತಾ ಇದ್ದಾನಲ್ಲ ಅಂತ ಹೇಳಿ. ಅವ್ರ ಮಗಳು ಐಶ್ವರ್ಯ ಪಟ್ಟಿದಂತ ನೋವಿಗೆ ನಾವೆಲ್ಲರೂ ಸಾಥ್ ಕೊಟ್ಟಿದ್ರಿ. ಆದ್ರೆ ನಮ್ಮ ಸೌಜನ್ಯ ತಾಯಿ ಬಂದು ತನ್ನ ಮಗಳ ಅತ್ಯಾಚಾರದ ಬಗ್ಗೆ ಹೇಳ್ಕೊಳ್ತಾ ಇದ್ರೆ ಆ ಮನುಷ್ಯನಿಗೆ ಮಾನವೀಯತೆ ಇಲ್ಲ, ಮನುಷ್ಯತ್ವ ಇಲ್ಲ, ಮೃಗನ ರೀತಿ ವರ್ತನೆ ಮಾಡಿ ಆ ತಾಯಿಗೊಂದು ಸಮಾಧಾನ ಹೇಳುವಂತ ಮಾತಿಲ್ದಿರ ಏನಾಯ್ತು ಗೊತ್ತಿಲ್ಲ, ಏನ್ ವಿಚಾರ ಅನ್ನುವಂತ ನಡವಳಿಕೆಯಿಂದ ನಡ್ಕೊಂಡೋಗಿ ನಿಮ್ಮ ಜೊತೆ ನಾನಿದ್ದೇನೆ ಅಂತ ಹೇಳಿ ಭಾಷಣ ಬಿಗದ್ನಲ್ಲ. ಆ ತಾಯಿನೂ ಸಹ ಹೆಣ್ಣು, ನಿನ್ನ ಹೆಂಡತಿ ಮಕ್ಕಳು ಸಹ ಹೆಣ್ಣು. ಡಿ.ಕೆ. ಶಿವಕುಮಾರ್ನ ಹೆದ್ರಾಕೊಂಡ್ರೆ ಇರೋ ಬರುವಂತ ಎಲ್ಲ ಕೇಸಸ್ಸು ಎಲ್ಲ ಕಂಪ್ಲೇಂಟ್ ನಮ್ಮ ಮೇಲೆ ಬೀಳುತ್ತಂತೆ. ಪ್ರಶ್ನೆ ಮಾಡಕ್ ಯಾಕ್ರಿ ಭಯ? ಈ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಸಂವಿಧಾನದಲ್ಲಿ ಮತ ಹಾಕುವಂತ ಹಕ್ಕು ಎಷ್ಟಿದ್ಯೋ, ಈ ಸಂವಿಧಾನದ ಅಡಿಯಲ್ಲಿ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತ ಹಾಕುವಂತ ರೈಟ್ಸ್ ಎಷ್ಟಿದೆಯೋ ಪ್ರಶ್ನೆ ಮಾಡುವಂತ ರೈಟ್ಸ್ ಅಷ್ಟೇ ಇದೆ. ಮತದಾರರಿಗೆ ಆ ರಾಜಕಾರಣಿಗಳನ್ನ ಪ್ರಶ್ನೆ ಮಾಡುವಂತ ಹಕ್ಕಿದೆ. ಅದೇ ಡಿ.ಕೆ. ಶಿವಕುಮಾರ್ ಅವರ ಕನಕಪುರ ಕ್ಷೇತ್ರದಲ್ಲಿ ಸತತ 8 ತಿಂಗಳು ಉಸ್ತುವಾರಿಯಾಗಿದ್ದೇನೆ, ಕೆಲಸ ಮಾಡಿದ್ದೀನಿ. ಇದೇ ಡಿ.ಕೆ. ಶಿವಕುಮಾರ್ ಮೇಲೆ ಆದಂತ ಪ್ರತಿಯೊಂದು ಕೇಸ್ ಟೈಮಲ್ಲೂ ನಾವು ಬೀದಿಗಿಳಿದು ಹೋರಾಟ ಮಾಡಿದ್ದೇವೆ. ನಮಗೋಸ್ಕರ ಯಾವನು ಬಂದಿಲ್ಲ, ಯಾರು ಬಂದಿಲ್ಲ. ಬಟ್ ನಾವು ನ್ಯಾಯ ನಮಗೋಸ್ಕರ ಕೇಳ್ತಾ ಇಲ್ಲ. ಸೌಜನ್ಯ ಅನ್ನೋ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ದೆ ಅಮಾಯಕನ್ನ ಸಂತೋಷ್ ರಾವ್ನೆ ಅವನೇ ಆರೋಪಿ, ಅವನೇ ಅಪರಾಧಿ ಅಂತ ಹೇಳ್ತಿರಲ್ವಾ? ದಾಖಲೆ ಏನಿದೆ? ತನಿಖೆ ನಡೀಲಿ. ನಿನ್ನೆ ಅಷ್ಟೇ ನೋಡ್ತಾ ಇದ್ನಲ್ಲ ಫೋಟೋಸ್ ಎಲ್ಲ, ವಿದೇಶದಲ್ಲಿ ಕೂಡ ಹೋಗಿ ಇಂಜಿನಿಯರಿಂಗ್ ಮಾಡಿದ್ನ. ಇಲ್ಲಿ ಇಂಡಿಯಾದಲ್ಲಿ ಮಾಡಿದವನು ಇಂಡಿಯಾದಲ್ಲೂ ಇಂಜಿನಿಯರಿಂಗ್ ಮಾಡಿ ವಿದೇಶದಲ್ಲಿ ಹೋಗಿ ಮಾಡಿದ್ನ. ಯಾವ ಇನೋವಾ ಕಾರಲ್ಲಿ ನಮ್ಮ ಸೌಜನ್ಯಳನ್ನ ಅಪಹರಣ ಮಾಡ್ಕೊಂಡು ಹೋದ್ರು, ಯಾವ ಓಮ್ನಿ ಕಾರಲ್ಲಿ ತಂದು ಬಿಸಾಕಿದ್ರು. ನಮ್ಮ ಸೌಜನ್ಯಳ ವೆರಿ ಇಂಪಾರ್ಟೆಂಟ್, ನಮ್ಮ ಸೌಜನ್ಯಳ ಒಳ ಉಡುಪನ್ನ ಯಾವ ಹೆಣ್ಣು ಮಗಳು ಆಚಾತಿ ಅನ್ನೋ ಹೆಣ್ಣು ಮಗಳ ಕೈಯಲ್ಲಿ ಕೊಟ್ಟಿದ್ರು, ಅದನ್ನ ಪಡೆದ್ಕೊಂಡ್ಮೇಲೆ ಯಾಕೆ ಆಚಾತಿ ಹೆಣ್ಣು ಮಗಳನ್ನ ಸಾಯಿಸಾಕಿದ್ರು? ಎಷ್ಟು ಜನ ಸಾಯಿಸ್ತೀರಾ? ಎಷ್ಟು ಜನ ಬಲಿ ತಗೊಳ್ತೀರಾ? ಡಾಕ್ಟರ್ ಅದಮ್ ನಮ್ಮ ಸೌಜನ್ಯಳ ಅತ್ಯಾಚಾರ ಆಗಿದ್ದಂತ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿದ್ದಂತ ಡಾಕ್ಟರ್ ಅದಮ್ ಕೂಡ ರಿಟೈರ್ಮೆಂಟ್ ಆಗಿದ ತಕ್ಷಣ ಉಜಿರೆಯಲ್ಲೇ ನೀನು ಕೆಲಸ ಮಾಡಬೇಕು, ಉಜಿರೆ ಬಿಟ್ಟು ನೀನು ಹೋಗ್ಬಾರ್ದು. ರಿಟೈರ್ಮೆಂಟ್ ಆದ್ರೇನು ಉಜಿರೆದಲ್ಲೇ ಕೆಲಸ ಮಾಡಿಸ್ಕೊಂಡು ಅವ್ರು ಬಿಟ್ಟು ಹೋಗ್ತಾರ ಅಂತ ಹೇಳ್ಬಿಟ್ಟು ಆ ಅಪ್ಪಂಗೆ ಸ್ಲೋ ಪಾಯ್ಸನ್ ಕೊಟ್ಟು ಇನ್ನೆಲ್ಲಿ ತನಿಖೆ ಸ್ಟಾರ್ಟ್ ಆದ್ರೆ ಸತ್ಯ ಹೊರಗಡೆ ಬರುತ್ತೆ ಅಂತ ಹೇಳಿ ಡಾಕ್ಟರ್ ಅದಮ್ ಕೂಡ ಸ್ಲೋ ಪಾಯ್ಸನ್ ಕೊಟ್ಟು ಕೋಮಾ ಸ್ಟೇಜ್ಗೆ ಹೋಗಿ ಸಾವನ್ನಪ್ಪಿದ್ರು. ನಮ್ಮ ಸೌಜನ್ಯಳ ತಂದೆ ಚಂದಪ್ಪ ಗೌಡ ಅವ್ರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬಿಟ್ಟು ಬೇರೆ ಏನೂ ಇರಲಿಲ್ಲ. ಚಂದಪ್ಪ ಗೌಡ ಅವರು ಸುಧಾಕರ್ ಶೆಟ್ಟಿ ಅನ್ನೋರ ಹತ್ರ ಟ್ರೀಟ್ಮೆಂಟ್ ತಗೊಳಕ್ ಹೋಗ್ತಾರೆ. ಬಟ್ ಆ ಸುಧಾಕರ್ ಶೆಟ್ಟಿ ಅವನ ಚೇಳ ಅನ್ನೋದು ಗೊತ್ತಿರಲ್ಲ. ಅವನು ಮಾತಾಡುವಂತ ಮುಗ್ಧ ಮಾತುಗಳಿಗೆ ಆ ಮಾನವೀಯತೆ ಮನುಷ್ಯತ್ವ ಇರುವಂತ ಮಾತಂತ ಹೇಳಿ ಇವರು ನಂಬಿ ಇಲ್ಲ ತುಂಬಾ ಅನಾರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿ ನಾನಾ ತರ ಟ್ರೀಟ್ಮೆಂಟ್ ಬರ್ದು ಕೊಡ್ತಾರೆ. ಸ್ಲೋ ಪಾಯ್ಸನ್ ರೀತಿಯ ಮನುಷ್ಯನಿಗೆ ಇಂಜೆಕ್ಷನ್ ಕೊಟ್ಟು ಚಂದಪ್ಪ ಗೌಡ ಸಹ ಸತ್ತಿದ್ದು, ಸೌಜನ್ಯಳ ತಂದೆ ಸಹ ಸತ್ತಿದ್ದು ಅದೇ ಸ್ಲೋ ಪಾಯ್ಸನ್ ಇಂದ. ಡಾಕ್ಟರ್ ಅದಮ್ ಸಹ ಸತ್ತಿದ್ದು ಅದೇ ಸ್ಲೋ ಪಾಯ್ಸನ್ ಇಂದ. ಇನ್ನೆಷ್ಟು ಜನ ಸಾಕ್ಷಿಗಳು ಸತ್ತೋಗಿದ್ದಾರೆ, ವಿಟ್ನೆಸ್ ಅದೇ ಸ್ಲೋ ಪಾಯ್ಸನ್ ಆಕ್ಸಿಡೆಂಟ್ಸ್ ಇಂದ. ಹಾಗಾದ್ರೆ ಇವರು ನಡೆದಿದ್ದೇ ದಾರಿನ? ಇವ್ರಿಗೆ ಅಂತ್ಯ ಅನ್ನೋದಿಲ್ವಾ? ಕಾಮುಕರಿಗೆ ಅಂತ್ಯ ಇದೆ ಅಲ್ಲ, ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗ್ಲೇಬೇಕು ಅಲ್ವಾ? ನಾವು ಪ್ರತಿಯೊಂದು ಕಣ್ಣು ಮುಂದೆ ಸಾಕ್ಷಿ ಇದ್ರೇನು ಸಹ ಮೌನವಾಗಿ ಕುತ್ಕೊಳ್ಳುವಂತ ಹೆಣ್ಣು ನಾನಂತೂ ಅಲ್ಲ. ಯಾವ ಅಧಿಕಾರಿ ಜೈಲ್ ಅಧಿಕಾರಿ ಇದ್ರು ಸಂತೋಷ್ ರಾವ್ ಬಂಧನ ಆಗಿದ್ದಂತ ಸಮಯದಲ್ಲಿ ಯಾವ ಜೈಲಲ್ಲಿದ್ದ ಅಲ್ಲಿ ಯಾವ ಜೈಲ್ ಅಧಿಕಾರಿಗೆ ಬಡ್ಡಿ ದುಡ್ಡು ಹೋಗ್ತಾ ಇತ್ತು, ಯಾವ ಜೈಲ್ ಅಧಿಕಾರಿ ಒಳಗೆ ಅಲ್ಲಿರುವಂತ ಕ್ರಿಮಿನಲ್ಸ್ ನ ಸಂತೋಷ್ ರಾವ್ನ ಮುಗಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ರು. ಬಟ್ ಆ ಸಂತೋಷ್ ರಾವ್ ದೇವರನ್ನ ಮುಗ್ದಿನೇ ನಿರಪರಾಧಿಯಾಗಿ ಹೊರಗಡೆ ಬಂದಿದ್ದಾನೆ. ಇವತ್ತು ರಾಜಾರೋಷವಾಗಿ ಹೇಳ್ತೀನಿ, ಸಂತೋಷ್ ರಾವ್ ನಿರಪರಾಧಿ. ಸೌಜನ್ಯಳ ಮೇಲೆ ಅತ್ಯಾಚಾರ ಮಾಡಿರುವಂತದ್ದು ಗ್ಯಾಂಗ್ ರೇಪ್. ಆ ಕಾಮುಕ, ಆ ಬಡ್ಡಿ ಮಗನ ಕುಟುಂಬಸ್ಥರು, ಹಾಗೆ ಅವನ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತ 5 ಜನ ವ್ಯಕ್ತಿಗಳು ಯಾವ ರೀತಿ ಸೌಜನ್ಯಳನ್ನ ಅಪಹರಣ ಮಾಡ್ಕೊಂಡೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕದ್ರಲ್ವಾ?
ಆ ಪರಿಸ್ಥಿತಿ, ಆ ನೋವು ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೂ ಬರಬೇಕು. ನಾನು ಕ್ರೂರಿ, ಯಾರು ತಪ್ಪು ಮಾಡ್ತಾರೋ ಅವರೇ ಆ ತಪ್ಪನ್ನ ಅನುಭವಿಸ್ಬೇಕು. ನೀನ್ ತಪ್ಪು ಮಾಡಿದ್ರೆ ನಾನು ಅನುಭವಿಸೋದಲ್ಲ, ಯಾವನ್ನ ತಪ್ಪು ಮಾಡಿರ್ತಾನೆ ಅವನೇ ಅನುಭವಿಸ್ಬೇಕು. ನಾವು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಒಂದೇ, ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಬಡವನ್ನ ತಂದು ಅರೆಸ್ಟ್ ಮಾಡಿ, ಆರೋಪಿ ಮಾಡಿ, ಅವನ್ಗೆ ಚಿತ್ರ ಹಿಂಸೆ ಕೊಟ್ಟಿ, ಅವನ ಮರ್ಮಾಂಗಕ್ಕೆ ಪೆಟ್ರೋಲ್ ಹಾಕಿ, ಮಣ್ಣು ಹಾಕಿ, ಅವನ ಹತ್ರ ಒಂದು ಡ್ರಗ್ಸ್ ಅನ್ನುವಂಥದ್ದು ಕೊಟ್ಟು, ಯಾರೋ ಆ ಊರಿನವ್ರು ಬಂದು ಡ್ರಗ್ಸ್ ಸ್ಮೆಲ್ ಬರ್ತಾ ಇದೆ, ಡ್ರಗ್ಸ್ ಸ್ಮೆಲ್ ಬರ್ತಾ ಇದೆ. ಡ್ರಗ್ಸ್ ಸ್ಮೆಲ್ ಬರುತ್ತಾ? ಡ್ರಗ್ಸ್ ಸ್ಮೆಲ್ ಬರುತ್ತಾ? ಅದು ಬೇಡ. ಯಾವ ದೇವಸ್ಥಾನದಲ್ಲಿ ಆ ಊರ್ ಗೌಡನ ಹತ್ರ ಕೆಲಸ ಮಾಡ್ತಾ ಇದ್ದ ಒಬ್ಬ ವ್ಯಕ್ತಿ ಉಡುಪ್ರು ಅಂತ ಹೇಳಿ, ಆ ಉಡುಪ್ರು ಯಾವ ಪಂಚಾಯಿತಿ ಮೆಂಬರ್ಗೆ ಕಾಲ್ ಮಾಡಿದ್ರು, ಸೌಜನ್ಯಳ ಬಾಡಿ ನೀವಾಗ ತಂದು ಹಾಕ್ಬಿಡಿ ಅಂತ ಹೇಳಿ, ಯಾವ ಪೊಲೀಸ್ ಅಲ್ಲಿ ನಿಂತ್ಕೊಂಡು ಗೈಡ್ ಮಾಡ್ದ, ಯಾಕೆ ಆ ಉಡುಪ್ರನ್ನ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇನೆ ಕಳಿಸ್ಬಿಟ್ರಿ? ಪ್ರತಿಯೊಂದು ಸಹ ಮಾಹಿತಿ ಇದೆ. ಇಂಚಿಂಚು ಹೊರಗಡೆ ಬಿಡುವಂತ ಕೆಲಸ ಮಾಡ್ತೀನಿ. ನಮ್ಮ ರಾಜ್ಯದ ಜನರಿಗೆ ದೇವರು, ದೇವಸ್ಥಾನ ಅನ್ನುವಂಥದ್ದು ಗೌರವ ಇರಲಿ. ನಾನು ನೀವ್ ಯಾರು ದೇವ್ರನ್ನ ನೋಡಿಲ್ಲ. ನಮ್ಮ ತಂದೆ ತಾಯಿನೇ ನಮಗ್ ದೇವ್ರು, ನಮ್ಮ ಆತ್ಮ ಸಾಕ್ಷಿನೇ ನಮಗ್ ದೇವ್ರು. ದೇವ್ರು ಬಂದು ಮಾತಾಡೋದಿಲ್ಲ, ದೇವ್ರು ಮಾತಾಡ್ಸೋಗ ಸತ್ಯವನ್ನ ನಾವು ಮಾತಾಡ್ಬೇಕು. ಸತ್ಯ ಗೊತ್ತಿದ್ದು ನಾನು ಮೌನವಾಗಿರೋಳಲ್ಲ. ಯಾವನೋ ಅವಿವೇಕಿಗಳು ಈ ಕೆರೆ ಹಾವು, ಈ ಗಿಳಿ, ಅವನ್ ಯಾವನೋ ಕಿರಿಕೀರ್ತಿ, ಅವನ್ ಯಾವನೋ ರಿಪಬ್ಲಿಕ್ ಟಿವಿ, ಅವನ್ ಎಲ್ಲವನ್ನು ನರವನ್ನ ಕಿತ್ಕೊಂಡು ಮಾತಾಡ್ತಾರಲ್ಲ, ಅದೇ ಸಂತೋಷ್ ರಾವ್ ಅಪರಾಧಿ ಅಂತ ಹೇಳಿ ನಾನೇ ಚಾಲೆಂಜ್ ಆಗ್ತೀನಿ. ಅದೇ ಧರ್ಮಸ್ಥಳದಲ್ಲಿ ಬಂದು ಪ್ರಮಾಣ ಮಾಡಿ ಸಂತೋಷ್ ರಾವ್ ಅಪರಾಧಿ, ಇಲ್ಲ ಅತ್ಯಾಚಾರಿಗಳಿಗೆ ಬೆಂಬಲ ಕೊಟ್ಕೊಂಡ ಬಡ್ಡಿ ಮಗ ಸೇವ್ ಮಾಡ್ತಾ ಇದ್ದಾನಲ್ಲ ಪ್ರತಿಯೊಬ್ಬರನ್ನು, ಅವರ ಅತ್ಯಾಚಾರಿಗಳಂತ ನಾನು ಪ್ರಮಾಣ ಮಾಡ್ತೀನಿ. ವಿತ್ ಡಾಕ್ಯುಮೆಂಟ್ಸ್, ವಿತ್ ಸಾಕ್ಷಿ ಕೊಡ್ತೀರಿ. ಈ ರಾಜ್ಯ ಸರ್ಕಾರ ತನಿಖೆ ಮಾಡುತ್ತಾ? ಮಾಡೋದಿಲ್ಲ. ರಾಜ್ಯ ಸರ್ಕಾರ ತನಿಖೆ ಮಾಡೋದಿಲ್ಲ. ಏಕಂದ್ರೆ 2 ವರ್ಷಕ್ಕೆ ಹಿಂದೆ ಸೌಜನ್ಯಳ ಕುಟುಂಬ ಇದೇ ರಾಜ್ಯದ ಮುಖ್ಯಮಂತ್ರಿ ಅವ್ರ ಹತ್ರ ಹೋಗಿ ಕೇಳ್ದೋಗ, ದೊಡ್ಡೋರ್ ಸವಾಸ ನಿಮ್ಗೆ ಯಾಕಮ್ಮ ಬೇಕು? ದೊಡ್ಡೋರ್ನ ಯಾಕೆ ಎದುರಾಗ? ಯಾವ ಸೀಮೆ ದೊಡ್ಡ ನಾಯಕರು ಇವರೆಲ್ಲಾರು ದೊಡ್ಡವರು? ಯಾವ ಸೀಮೆ ದೊಡ್ಡ ನಾಯಕ ದೊಡ್ಡವರು? ಮೈಬಗ್ಸಿ ದುಡ್ದಿದ್ರ? ಮೈಬಗ್ಸಿ ಸಂಪಾದನೆ ಮಾಡಿದ್ರ? ಇಲ್ಲ ಇವ್ರ ಮೈಬಗ್ಸಿ ದೇವಸ್ಥಾನನ ಉದ್ಧಾರ ಮಾಡಿದಾರ? ಜನರು, ಭಕ್ತಾದಿಗಳು, ನಮ್ಮಂತವ್ರು, ನಿಮ್ಮಂತವ್ರು ದೇವಸ್ಥಾನಕ್ಕೆ ಹೋಗಿ ಹಾಕಿರುವಂತ ಕಾಣಿಕೆ ದುಡ್ಡಿಂದ ದೇವಸ್ಥಾನ ನಡೀತಾ ಇದೆ. ನಿನ್ನೆ ಅಷ್ಟೇ ಉಜ್ರೆದಲ್ಲಿ ಒಬ್ಬ SDM ಅಲ್ಲಿ ವಾಲಿಬಾಲ್ ಟ್ರೈನರ್ ಮುಸ್ಲಿಂ ಯುವಕ ವಿಡಿಯೋ ಹಾಕಿದೆ. ಹಿಂದೂಗಳೇ ಎಲ್ಲಿದ್ದೀರಾ, ಎದ್ದೇಳಿ ಮಾತಾಡ್ರಲ್ಲ ಅಂತ ಹೇಳಿ ಮಾತಾಡಲ್ಲ. ಸತ್ಯವನ್ನು ಸಾಕ್ಷಿ ಸಮೇತ ತೋರಿಸುವಂತ ಸಮಯದಲ್ಲಿ ಮಾತಾಡಲ್ಲ. ಯಾಕಂದ್ರೆ ಈ ಹಿಂದೂಗಳು, ನಕಲಿ ಹಿಂದೂಗಳು ಯಾರಿದ್ದಾರೆ, ಕೆರೆ ಹಾವು, ಚಕ್ರವರ್ತಿ, ಗಿಳಿಯಾರು, ಪ್ರತಿಯೊಬ್ರು ಯಾರಿದ್ದಾರೆ, ಕಿರಿಕೀರ್ತಿ, ರಿಪಬ್ಲಿಕ್ ಟಿವಿ, ಅತ್ಯಾಚಾರಿಗಳು ಹಾಕುವಂತ ಎಂಜಲು ಕಾಸಿಗೆ ಅವರ ಬೂಟ್ ನಕ್ಕುವಂತ ಬೀದಿ ನಾಯಿಗಳಿಗಿಂತ ಕೀಳು ಗಜ್ಜಿ ನಾಯಿ, ಎಂಜಲ್ ನಾಯಿಗಳು ಇವರೆಲ್ಲಾರು. ಇವ್ರ ತಾಯಿ ಲಾಡಿ ಕೂಡ ಹೇಳಿದ್ದಾರೆ ಬೇಕಂದ್ರೆ ದುಡ್ಡು ಅಂತ ಹೇಳಿದ್ರೆ. ಒಂದು ಹಿಂದೂ ಹೆಣ್ಮಗಳ ಮೇಲೆ ಅತ್ಯಾಚಾರ, ಕೊಲೆ ಆಗಿದೆ. ಆ ಜಾಗದಲ್ಲಿ ನನ್ನ ತಾಯಿ ಇದ್ದಿದ್ರೆ, ನನ್ನ ಅಕ್ಕ ತಂಗಿ ಇದ್ದಿದ್ರೆ, ಅವರು DCM ಹೇಳಿದ್ನಲ್ಲ, ಯಪ್ಪ ಏನಂತ, ನಾವು ಭಾವನೆಗಳಿಗೆ ಬೆಲೆ ಕೊಡೋದಿಲ್ಲ, ಬದುಕಿಗೆ ಮಾತ್ರ ಬೆಲೆ ಕೊಡ್ತೀರಿ ಅಂತ ಹೇಳಿ. ಸೌಜನ್ಯ ಬದುಕಿಲ್ಲ, ಸೊ ಬೆಲೆ ಇಲ್ಲ. ಭಾವನೆ ಸೌಜನ್ಯ ತಾಯಿ ಮುಖದಲ್ಲಿದೆ. ಆ ಭಾವನೆಗಳಿಗೆ ಗೌರವ ಕೊಡುವಂತ DCM ಅಲ್ಲ. ನಮ್ಮ ನಿಮ್ಮೆಲ್ಲರ ಕೆಲಸ ಮುಂದಿನ ಚುನಾವಣೆಯಲ್ಲಿ ಪಾಠ ಕಲಿಸುವಂತ ಕೆಲಸ ಮಾಡ್ತಾರೆ. ಇಲ್ಲಿ ನ್ಯಾಯಾಲಯ ಮೇಲೆ ಆಗ್ಲಿ, ನ್ಯಾಯಾಧೀಶರ ಮೇಲೆ ಆಗ್ಲಿ, ಕಾನೂನು ಮೇಲೆ ಆಗ್ಲಿ, ರಾಜಕೀಯ ವ್ಯವಸ್ಥೆ ಮೇಲೆ ಆಗ್ಲಿ ನಮಗಂತೂ ನಂಬಿಕೆ ಇಲ್ಲ. ನನ್ನ ನಂಬಿಕೆ ಇಡೋದು ಇಲ್ಲ. ಅದರ ಬಗ್ಗೆ ನನ್ನ ಧ್ವನಿ ಸಹ ಎತ್ತಲ್ಲ. ನನಗೆ ನಂಬಿಕೆ ಇರೋದು, ಸಾವಿರಾರು ಜನದಲ್ಲಿ ಒಬ್ಬ ಇಬ್ಬ ಕೆಟ್ಟವನಿದ್ರೇನು ಅಟ್ಲೀಸ್ಟ್ ಒಂದು 10 ಜನ ಆದ್ರೂ ನಿಮ್ಮಂತವ್ರು ಒಳ್ಳೆಯವ್ರು ಇರ್ತಾರೆ. ಜನತಾ ನ್ಯಾಯಾಲಯದಲ್ಲಿ ಡಿಸಿಷನ್ ಆಗ್ಲಿ. ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಅತ್ಯಾಚಾರಿಗಳು ಯಾರಿದ್ದಾರೆ ಅವರು ನರಳಿ ನರಳಿ ಸಾಯುವಂತ ಪರಿಸ್ಥಿತಿ ನಾವು ನೋಡ್ಬೇಕು. ಇದೇ ಮಹೇಶ್ ತಿಮ್ಮಾರೆಡ್ಡಿ ಅವ್ರಿಗೆ ಸೌಜನ್ಯ ಪರ ಹೋರಾಟ ಮಾಡೋದ್ರಿಂದ ಲಾಭ ಏನಾದ್ರೂ ಸಿಗ್ತಾ ಏನಾದ್ರು? ದುಡ್ಡು ಮಾಡಿದ್ರು ನಾನು ದುಡ್ಡು ಮಾಡ್ದೆ, ಏನೋ ದುಡ್ಡು ಬರುತ್ತೆ. ಎಲ್ಲಿಂದ ಬರ್ತಾ ಇದ್ರೆ ಹೇಳ್ರಿ, ಪರವಾಗಿಲ್ಲ ತಗೊಳ್ಳೋಣ. ಯಾವ ದುಡ್ಡಿಂದೇ ಹೋಗಿಲ್ಲ. ಸತ್ಯ, ಒಂದು ಹೆಣ್ಣು ಮಗಳ ಮೇಲೆ ಆಗಿದ್ದಂತ 6 ಇಂಚು ಹಳ್ಳ ಮಾಡಿ ಮಣ್ಣನ್ನ ತುರುಕಿ ಅತ್ಯಾಚಾರ ಮಾಡಿ ಅವಳ ಮರ್ಮಾಂಗಕ್ಕೆ ಮಣ್ಣನ್ನ ತುರುಕಿ ಅವಳನ್ನ ಸಾಯಿಸಿ ಬರ್ಬರವಾಗಿ ಹತ್ಯೆ ಮಾಡಿದ್ರಲ್ಲ. ನವರಾತ್ರಿ ಸಮಯ
ಮಂಗಳವಾರ ಸೌಜನ್ಯ ಉಪವಾಸ ಇದ್ದಂತ ಹೆಣ್ಣು ಮಗಳು ಕೊಲೆ ಆಗಿ ಅತ್ಯಾಚಾರ ಆಗಿ ಬಿಸಾಕ್ತಾಳೆ ಅಂತ ಅಂದ್ರೆ ಅವಳೊಂದು ದೇವಿ ಶಕ್ತಿ ಆಗಿ ನನ್ನಲ್ಲೇ ಇದು ಅಂತ್ಯ ಆಗ್ಲಿ, ಇನ್ನ ಯಾವ ಹೆಣ್ಣು ಮಕ್ಕಳಿಗೂ ಈ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿ ಆ ಮಗು ಶಕ್ತಿ ದೇವತೆ ಆಗಿ ಎಲ್ಲಾರನ್ನು ಕಾಡ್ತಾ ಇದ್ದಾಳೆ, ಎಲ್ಲಾರನ್ನು ಕಾಡ್ತಾ ಇದ್ದಾಳೆ. ಅವಳಿಗೆ ಯಾವತ್ತೂ ಅಂತ್ಯ ಇಲ್ಲ, ಅವಳಿಗೆ ಯಾವತ್ತೂ ಸಾವಿಲ್ಲ. ಅವಳ ದೇಹ ಮಣ್ಣಲ್ಲಿ ಮಣ್ಣಾಗಿರ್ಬೋದು, ಬಟ್ ಅವಳ ಉಸಿರು ಹೆಸರು ಜೀವಂತವಾಗಿ ಶಾಶ್ವತವಾಗಿ ಸೌಜನ್ಯ ಅಂದ್ರೆ ಒಂದು ಇತಿಹಾಸ ಆಗ್ಬೇಕು. ಹಾಗೆ ಆಗತ್ತೆ. ಈಗಾಗ್ಲೇ ಸೌಜನ್ಯವನ್ನ ಹೆಸರು ಯಾವಾಗ ಮನೆ ಮನಕ್ಕೂ ಮನಸ್ಸಿಗೂ ಇಡೀ ದೇಶಾದ್ಯಂತ ಮುಟ್ಟುವಂತ ಕೆಲಸ ಆಗಿದೆ. ಸೌಜನ್ಯಳ ನ್ಯಾಯ ಸಹ ಸೌಜನ್ಯಳ ಮೇಲೆ ಅತ್ಯಾಚಾರ ಮಾಡಿದ್ದಂತ ಅತ್ಯಾಚಾರಿಗಳು ಅನುಭವಿಸುವಂತದ್ದು ನೀವು ನಾವೆಲ್ಲರೂ ಕಣ್ಣಾರೆ ನೋಡ್ತಾರೆ. ನಾವೆಲ್ಲ ಸೌಜನ್ಯ ಬಗ್ಗೆ ಮಾತಾಡ್ತಾ ಇದ್ರೆ ನಿನ್ನೆ ಉಜ್ರೆಯಲ್ಲಿ, ಮೊನ್ನೆ ಭಾನುವಾರ ಉಜ್ರೆಯಲ್ಲಿ ವಾಲಿಬಾಲ್ ಪ್ಲೇಯರ್, ವಾಲಿಬಾಲ್ ಟ್ರೈನರ್, ಅದೇ SDM ಕಾಲೇಜಲ್ಲಿ ಇರುವಂತ ಮುಸ್ಲಿಂ ಯುವಕ ಅನೇಕ ಜನ ಹೆಣ್ಣು ಮಕ್ಕಳು ಯಾರೆಲ್ಲ ಟ್ರೈನಿಂಗ್ ತಗೊಳ್ತಾರೆ, ಸ್ಟೂಡೆಂಟ್ಸ್ ಇರಲಿ ಹೆಣ್ಣು ಮಕ್ಕಳು ಇರಲಿ, ಅವರ ವಿಡಿಯೋಸ್, ಅವರ ನಗ್ನ ವಿಡಿಯೋಸ್, ಅವರ ನಗ್ನ ಫೋಟೋಸ್, ಐಫೋನ್ ಫೋನಲ್ಲಿ ನೂರಾರು ವಿಡಿಯೋಸ್ ಇದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು ಅವನ್ನ ಥಳಿಸಿ ಅವನ್ನ ಪೊಲೀಸ್ ಸ್ಟೇಷನ್ ವಹಿಸಿದ್ರೆ ಏನ್ ಮಾಡಿರ್ತಾರೆ ಹೇಳಿ? ಯಾರು ಒಡೆದು ಅವನ್ನ ಥಳಿಸಿ ಒಳಕ್ ಹಾಕಿದ್ರು ಅವ್ರ ಮೇಲೆ FIR ಆಗಿದೆ. ಆ ಮುಸ್ಲಿಂ ಯುವಕನ ಮೇಲೆ FIR ಆಗಿಲ್ಲ. ಎಲ್ಲಿದೆ ಇವಾಗ ಧರ್ಮ? ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ರೆ, ಅತ್ಯಾಚಾರಿಗಳ ಬಗ್ಗೆ ಮಾತಾಡಿದ್ರೆ ಧರ್ಮ ಜಾತಿ ಅನ್ನೋ ತರ್ತೀರಾ. ನಿನ್ನೆ ಮುಸ್ಲಿಂ ಯುವಕ ಮಾಡಿರೋದ್ರ ಬಗ್ಗೆ ಮಾತಾಡ್ರಲ್ಲ, ಮಾತಾಡೋದಿಲ್ಲ. ನಿಮಗೆಲ್ಲ ಏನ್ ಬೇಕಾಗಿರೋದು? ಒಂದು ಧರ್ಮ ಅನ್ನೋಂಥದ್ದು ಮುಂದೆ ಇಟ್ಕೊಂಡು ಮಾಡಬಾರ್ದ ಅತ್ಯಾಚಾರ ಪಾಪದ ಕೆಲಸ ಮಾಡ್ತಾ ಇದಾರ. ಇವತ್ ಯಾರೆಲ್ಲ ನೀವು ಸೌಜನ್ಯ ವಿರೋಧಿಗಳಿದ್ದೀರಾ, ಸೌಜನ್ಯ ವಿರೋಧ ಮಾಡ್ತಾ ಇದ್ದೀರಾ, ನೀವೆಲ್ಲಾರು ಹೆಣ್ಣು ಮಕ್ಕಳ ವಿರೋಧಿ. ಯಾಕಂದ್ರೆ ಒಬ್ಬ ವೇಶ್ಯಾವಾಟಿಕೆ, ಇನ್ನೊಬ್ಬ ಸಲೂನಲ್ಲಿ ವೇಶ್ಯಾವಾಟಿಕೆ, ಇನ್ನೊಬ್ಬ ಅನೇಕ ಜನ ಹೆಣ್ಣು ಮಕ್ಕಳನ್ನ ಪ್ರೆಗ್ನೆಂಟ್ ಮಾಡಿ ಬಿಟ್ಟಿರೋನು, ಇನ್ನೊಬ್ಬ ದೇವರನ್ನ ಮುಂದೆ ಇಟ್ಕೊಂಡು, ಅನೇಕ ಸ್ಟುಡಿಯೋನ ಮುಂದೆ ಇಟ್ಕೊಂಡು, ಮಾಧ್ಯಮನ ಮುಂದೆ ಇಟ್ಕೊಂಡು ಗ್ರೀನ್ ರೂಮ್ನೆ ಒಂದು ಲಾಡ್ಜ್ ಮಾಡ್ಕೊಂಡಿರೋಂಥವ್ರು ನೀವೆಲ್ಲಾರು. ಇನ್ನೊಬ್ಬ ಹೆಂಡತಿಗೆ ಮರ್ಯಾದೆ ಕೊಡ್ದಿರೋಂಥ ನೀವೆಲ್ಲಾರು ಹೆಣ್ಣು ಮಕ್ಕಳ ವಿರೋಧಿಗಳು. ಆಕ್ಚುಲಿ ನಿಮಗೂ ಅವ್ರಿಗೆ ಪರ್ಫೆಕ್ಟ್ ಮ್ಯಾಚ್. ನೀವೊಂದು 10 ಜನ ಇರ್ಬೋದು, ನಾವು ಒಬ್ರೇ ಇರೋಣ ಪರವಾಗಿಲ್ಲ. ನಿಮ್ಮೆಲ್ಲರ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಸಾಕ್ಷಿ ಸಮೇತ. ಜೈಲಲ್ಲಿ ಯಾವ ಅಧಿಕಾರಿಗಳನ್ನ ಫಿಕ್ಸ್ ಮಾಡಿ ಸಂತೋಷ್ ರಾವ್ನ ಮುಗಿಸುವಂತ ಪ್ಲಾನ್ ಮಾಡಿದ್ರಿ? ಸಂತೋಷ್ ರಾವ್ ಬೇಲ್ ಆರ್ಡರ್ ಕಾಪಿ ಹೋಗಕ್ ಮುಂಚೆನೆ ಹೆಂಗೆ ಸಂತೋಷ್ ರಾವ್ನ ಎಸ್ಕೇಪ್ ಮಾಡಿ ಅವನ್ನ ಬರ್ಬರವಾಗಿ ಅವನ ಮೇಲೆ ಹಲ್ಲೆ ಮಾಡಿ, ದೌರ್ಜನ್ಯ ಮಾಡಿ, ಅವನ್ಗೆ ಮೆಂಟಲಿ ಡಿಪ್ರೆಸ್ ಮಾಡಿ ಅವನ್ ಎತ್ಕೊಂಡು ಒಂದು ದೇವಸ್ಥಾನಕ್ಕೆ ಕೆಲ್ಸಕ್ಕೆ ಹಾಕಿ ಕ್ಯಾಮ್ರಾ ಫಿಕ್ಸ್ ಮಾಡಿದ್ರಿ? ಯಾವ್ಯಾವ ಅಧಿಕಾರಿಗಳಿಗೆ ಎಷ್ಟೆಷ್ಟು ದುಡ್ಡು ಹೋಯ್ತು, ಯಾರ್ಯಾರ ಬಾಯಿ ಮುಚ್ಸುವಂತ ಕೆಲಸ ಮಾಡಿದ್ರಿ? ಪ್ರತಿ ಒಂದು ಡೀಟೇಲ್ಸ್ ನಾನು ಕೊಡ್ತೀನಿ. ಬನ್ನಿ ಚರ್ಚೆಗೆ, ಬನ್ನಿ ಚರ್ಚೆಗೆ. ಯಾರ್ಯಾರು ಮಾತಾಡ್ತಾ ಇದಿರಲ್ಲ ಎಲ್ಲಾರು ಚರ್ಚೆಗೆ ಬನ್ನಿ. ನೀವೆಲ್ಲಾರು ಕೆಟ್ಟ ಕಮೆಂಟ್ ಹಾಕಿ ನನ್ನ ತೇಜೋವಧೆ ಮಾಡಿದ ತಕ್ಷಣ ನಾನೇನು ಹೆದರ್ಕೊಂಡು ಹೋಗ್ತೀನ? ಯಾರಲ್ಲಿ ಕೆಟ್ಟ ಕಮೆಂಟ್ ಹಾಕ್ತಿರಲ್ಲ ಅದಕ್ಕೆ ದುಪ್ಪಟ್ಟು ರಿಟರ್ನ್ ಕೊಡುವಂತ ಕಮೆಂಟು, ವಲಸು ಕಮೆಂಟು ತುಂಬಾ ಕಲ್ತು ಬಿಟ್ಟಿದ್ದೀನಿ. ಯಾವಾಗ ಸೌಜನ್ಯ ಪರ ಹೋರಾಟಕ್ಕೆ ಹೆಜ್ಜೆ ಇಟ್ನೋ ಎಂತೆಂತ ರಾಕ್ಷಸರು ಇರ್ತಾರೆ, ನಮ್ಮ ಜೊತೆಲೇ ಇರ್ತಾರೆ ಅನ್ನೋಂಥದ್ದೆಲ್ಲ ನೋಡಿದ್ದೀನಿ. ಯಾರೆಲ್ಲ ಸೌಜನ್ಯ ಪರ ಹೋರಾಟ ಮಾಡೋರು, ಸೌಜನ್ಯ ಪರ ಧ್ವನಿ ಎತ್ತಕ್ ಬರ್ತಾರೆ, ಅವ್ರನ್ನೆಲ್ಲರನ್ನು ವೈಯಕ್ತಿಕ ತೇಜೋವಧೆ ಮಾಡುವಂತ ಕೆಲಸ ಮಾಡುವಂತ ನಕಲಿ ಹಿಂದೂಗಳ ಬಟ್ಟೆ ಕಳಚಿ ಕಟ್ಟನ್ ಪಟ್ಟೆ ಹಿಡಿದು ರೋಡ್ಗೆಳ್ದು ಹೆಣ್ಣು ಮಕ್ಕಳೇ ಪರ್ಕೆ ಚಪ್ಪಲಿದಲ್ಲಿ ಹೊಡೆಯುವಂತ ಕಾಲ ತುಂಬಾ ಹತ್ರದಲ್ಲಿದೆ. ಯಾವ ಅತ್ಯಾಚಾರಿಗಳ ಬೂಟ್ ನೆಕ್ಕೊಂಡು ಅವ್ರು ಹಾಕುವಂತ ಎಂಜಲ್ ಕಾಸು ತಿನ್ಕೊಂಡು ನಿಮಗೆ ಅಷ್ಟು ದಿಮಾಕ್ ಇರ್ಬೇಕಂದ್ರೆ ಮೈ ಬಗ್ಸಿ ದುಡಿಯೋ ಅಂತವ್ರು ರಾಜಾರೋಷವಾಗಿ ಅಪ್ಪ ಅಮ್ಮ ದುಡ್ಡಿಲ್ದಿರಾ ನಮ್ಮ ಸ್ವಂತ ದುಡ್ಡಲ್ಲಿ ನಾವು ಬದುಕೊಂಡು ಯಾರಿಗೂ ತಲೆ ಹಿಡಿದಿರ, ಯಾರಿಗೂ ತಲೆ ಹೊಡಿದಿರ, ಯಾರ ಹತ್ರನು ಮೈ ಮಾರ್ಕೊಳ್ದಿರಾ ನಿಯತ್ತಾಗಿರೋಳು ನಾನು ಧೈರ್ಯವಾಗೇ ಮಾತಾಡ್ತೀನಿ. ಯಾವೆಲ್ಲ ಹೆಣ್ಮಕ್ಳು ಮಾತಾಡ್ತೀರಾ ಅವ್ರನ್ನೆಲ್ಲಾರನ್ನು ತೇಜೋವಧೆ ಮಾಡುವಂಥದ್ದು, ಅವ್ರನ್ನೆಲ್ಲಾರನ್ನು ಮಾನಹಾನಿ ಮಾಡುವಂತ ಕೆಲಸ ಮಾಡ್ತಾ ಇದ್ರೆ ಕಾನೂನು ಪಾಠ ಕಲ್ಸಲ್ಲ. ನಾವೇ ಕತ್ತನ್ ಪಟ್ಟೆ ಹಿಡಿದು ಎಳ್ಕೊಂಡ್ ಬಂದು ಬೀದಿದಲ್ಲಿ ಹೊಡೆಯುವಂತ ಕೆಲಸ ಮಾಡ್ತೀರಿ. ಎಲ್ಲೋ ನಿಂತ್ಕೊಂಡು ಅಪ್ಪನ್ ಗುಟ್ಟಿದ್ರೆ ಅಲ್ಲ, ಎದುರುಗಡೆ ಬಂದ್ ಅಪ್ಪನ್ ಗುಟ್ಟಿದ್ರೆ ಅನ್ಬೇಕು. ಅಪ್ಪನ್ ಗುಟ್ಟಿದೀರಾ ಇಲ್ಲ ಅಮ್ಮನ್ ಗುಟ್ಟಿದೀರಾ ಅನ್ನೋಂಥದ್ದು ತೋರಿಸುವಂತ ಕೆಲಸ ಮಾಡ್ತಾರೆ. ಸೌಜನ್ಯಳ ಪ್ರಕರಣದ ಬಗ್ಗೆ ಇಂಚಿಂಚು ಮಾಹಿತಿ ಪ್ರತಿಯೊಂದು ಕೊಡುವಂತ ಕೆಲಸ ಮಾಡ್ತಾನೆ ಇರ್ತೀನಿ ವಿತ್ ಡಾಕ್ಯುಮೆಂಟ್. ಸೌಜನ್ಯಳ ಪ್ರಕರಣದಲ್ಲಿ ಬಲಿ ಆಗಿದ್ದು ಸಂತೋಷ್ ರಾವ್ಗೂ
ಸೌಜನ್ಯಳ ಪ್ರಕರಣಕ್ಕೆ ಸಂಬಂಧವೇ ಇಲ್ಲ. ಸೌಜನ್ಯ ಅಪಹರಣ ಆಗಿದ್ದು ಅಕ್ಟೋಬರ್ 9ನೇ ತಾರೀಕು, ಸೌಜನ್ಯ ಅಪಹರಣ ಆಗಿದ್ದು ಅಕ್ಟೋಬರ್ 9ನೇ ತಾರೀಕು, ಸೌಜನ್ಯಳ ಬಾಡಿ ಸಿಕ್ಕಿದ್ದು ಅಕ್ಟೋಬರ್ 10ನೇ ತಾರೀಕು, ಸಂತೋಷ್ ರಾವ್ ಧರ್ಮಸ್ಥಳಕ್ಕೆ ಬಂದಿದ್ದು ಅಕ್ಟೋಬರ್ 11ನೇ ತಾರೀಕು. ಬಸ್ ಟಿಕೆಟ್ ಸಹ ಇದೆ. ಅಕ್ಟೋಬರ್ 12 ಬೆಳಗಿನ ಜಾವ ಪೊಲೀಸ್ ಸ್ಟೇಷನ್ಗೆ ಸಂತೋಷ್ ರಾವ್ನ ಬಿಡ್ತಾರೆ. 13ನೇ ತಾರೀಕು ಪೊಲೀಸ್ ಸ್ಟೇಷನ್ ಇಂದ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಆ ಅಷ್ಟು ಗಂಟೆಗಳಲ್ಲಿ ಸಂತೋಷ್ ರಾವ್ಗೆ ಏನೆಲ್ಲ ಮಾನಸಿಕ ಹಿಂಸೆ ಕೊಟ್ರು. ಸಂತೋಷ್ ರಾವೇ ಅಲ್ಲ, ಅಲ್ಲೊಂದು ಹೊಸದಾಗಿ ಮದ್ವೆ ಆಗಿ ಒಂದು ಜೋಡಿ ಬಂದಿರುತ್ತೆ, ಉಜ್ರೇದಲ್ಲಿ ಉಳ್ಕೊಂಡಿರ್ತಾರೆ, ಅವ್ರನ್ನೂ ಸಹ ಸಿಕ್ಕಾಕ್ಸುವಂತ ಪ್ರಯತ್ನ ಮಾಡಿರ್ತಾರೆ. ಆ ಗಂಡು ಹೆಣ್ಣು ಇಬ್ಬರನ್ನೂ ಸಹ ಸ್ಟೇಷನ್ ಅಲ್ಲಿ ಕೂರ್ಸುವಂತ ಕೆಲಸ ಮಾಡಿರ್ತಾರೆ. ಆ ಹೆಣ್ಣು ಮಗಳ ಫ್ಯಾಮಿಲಿ ಸ್ವಲ್ಪ ಸ್ಟ್ರಾಂಗ್ ಇರೋದಕ್ಕೆ ಕುಟುಂಬಸ್ಥರಿಗೆ ಫೋನ್ ಮಾಡಿ ಪ್ರೆಷರ್ ಹಾಕಿ ತುಂಬಾ ಒತ್ತಡ ಹಾಕಿ ಮಧ್ಯರಾತ್ರಿದಲ್ಲಿ ಆ ಯುವಕನನ್ನ ಮದ್ವೆ ಆಗಿದ್ದಂತೆ ಯುವಕನನ್ನ ಬಿಟ್ಟು ಕಳಿಸುವಂತ ಕೆಲಸ ಮಾಡ್ತಾರೆ. ಆದ್ರೆ ಬಲಿಯಾಗಿದ್ದು ಸಂತೋಷ್ ರಾವ್ ಕುಟುಂಬ. ಸಂತೋಷ್ ರಾವ್ ಕುಟುಂಬನ ಕಳ್ಕೊಂಡ, ತಂದೆ ತಾಯಿನ ಕಳ್ಕೊಂಡ, ಮೆಂಟಲಿ ಡಿಪ್ರೆಷನ್ ಆದ, ಜೈಲು ವನವಾಸ ಪಟ್ಟ, ಕಾನೂನು ಹೋರಾಟ ಮಾಡ್ದ. ಮೋಹಿತ್ ಅನ್ನೋ ಅಡ್ವೊಕೇಟ್ ಅವರು ಸಾಹಸ ಪಟ್ಟಿ ಅವ್ರಿಗೆ ಬೇಲ್ ಮಾಡಿಸುವಂತ ಕೆಲಸ ಮಾಡಿದ್ರು. ಒಂದ್ ಕಡೆ ನಮ್ಮ ಸೌಜನ್ಯಳ ಕುಟುಂಬ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದೆ. ಆ ಕುಟುಂಬ ಸಂತೋಷ್ ರಾವ್ಗೂ ಒಳ್ಳೇದಾಗ್ಲಿ, ಅವ್ನು ನಿರಪರಾಧಿ ಅನ್ನೋಂತ ಆ ಮನುಷ್ಯತ್ವ, ಮಾನವೀಯತೆ ಸೌಜನ್ಯಳ ಕುಟುಂಬಕ್ಕಿದೆ ಅಲ್ವಾ, ಅದಕ್ಕೋಸ್ಕರನೇ ಭಗವಂತ ಅವ್ರ ಜೊತೆ ನಿಂತಿರೋದು. ಸೌಜನ್ಯನ ತಂದೆನ ಕೊಂದ್ರಿ, ಡಾಕ್ಟರ್ ಹದಮ್ನ ಕೊಂದ್ರಿ, ಸಂತೋಷ್ ರಾವ್ ಅವ್ರ ಕುಟುಂಬನ ಕೊಂದ್ರಿ. ಇನ್ನು ಎಷ್ಟು ಜನ ಬಲಿ ಆಗ್ಬೇಕು? ಬಲಿ ಆಗ್ಬಾರ್ದು ಅಂದ್ರೆ ಇವರು ಏನೆಲ್ಲ ಮಾಡಿದ್ರು ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಪ್ರತಿಯೊಂದು ಇಂಚಿಂಚು ಮಾಹಿತಿ ಕೊಡುವಂತ ಕೆಲಸ ನಾನು ಮಾಡ್ತಾ ಇರ್ತೀನಿ. ಕೀಪ್ ವಾಚಿಂಗ್ ಜಸ್ಟಿಸ್ ಫಾರ್ ಸೌಜನ್ಯ. ಯಾವುದು ಇಲ್ಲಿ ಸುಳ್ಳಲ್ಲ, ಯಾವುದು ಇಲ್ಲಿ ಕ್ರಿಯೇಟ್ ಅಲ್ಲ. ಅದಕ್ಕೋಸ್ಕರ ಲೈವ್ ಅಲ್ಲೇ ಬಂದು ಚರ್ಚೆ ಮಾಡ್ತೀನಿ ಅಂದ್ಮೇಲೆ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನ್ಯಾಯ ಸಿಗ್ಬೇಕು ಅನ್ನೋರು ಬೆಂಬಲಿಸಿ, ವಿರೋಧಿಸುವವರು ಹಲ್ಲೆ 3 ದಾರಿದಲ್ಲಿ ಸತ್ತೋಗ್ರಿ ಅಂತ ಹೇಳ್ತೀನಿ. ಬಟ್ ಆ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗೇ ಆಗುತ್ತೆ. ಬಡ್ಡಿ ಮಗಂದು ಬಡ್ಡಿ ಇರೋವರೆಗೂ ಆ ಬಡ್ಡಿ ದುಡ್ಡಲ್ಲಿ ಎಲ್ಲರನ್ನು ಕೊಂಡುಕೊಳ್ಳುವಂತ ಕೆಲಸ ಮಾಡ್ತಾನೆ. ಬಡ್ಡಿ ದುಡ್ಡು ಖಾಲಿ ಆಗ್ತಾ ಇದ್ದಂತೆ ಅವನ ಹತ್ರ ಇರೋ ಗಂಟು ಸಹ ಅವನ ಕರ್ಮದ ಸಮಯನ ಕೊಂಡ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಪಾಪದ ಕೂಡ ತುಂಬದ ಮೇಲೆ ಬಾಗ್ಲು ಹಾಕೊಂಡು ಮನೆ ಒಳಗೆ ಇರುವಂತಹ ಅತ್ಯಾಚಾರಿಗಳು ಪ್ರತಿಯೊಬ್ರು ಹೊರಗಡೆ ಬರಲೇಬೇಕು. ಆ ಗ್ಯಾಂಗ್ ಅಲ್ಲಿ ಇರುವಂತವ್ರು ಯಾರ್ಯಾರು, ಅವರೆಲ್ಲರ ಪಾತ್ರ ಏನಿತ್ತು, ಏನೆಲ್ಲ ಮಾಡಿದ್ರು, ಎಲ್ಲಾನು ವಿತ್ ಡೀಟೇಲ್ಸ್ ನಾನು ಕೊಡ್ತೀನಿ. ಇದ್ಯಾವುದು ನಾನ್ ಕ್ರಿಯೇಟ್ ಮಾಡಿರೋದಲ್ಲ. ಯಾವಾಗ ಸೌಜನ್ಯಳ ಪರ ಧ್ವನಿ ಎತ್ತುವಂಥದ್ದು ಸ್ಟಾರ್ಟ್ ಮಾಡಿದ್ರಿ, ಯಾರೆಲ್ಲ ಕಣ್ಣಲ್ಲಿ ನೋಡಿದ್ದಾರೆ, ಅನುಭವಿಸಿದ್ದಾರೆ, ಮುಂದೆ ಬಂದು ಹೇಳ್ಕೊಳಕ್ಕೆ ಭಯ ಪಡ್ತಾ ಇದ್ದಾರೆ. ನಾವು ಬಂದು ಮುಂದೆ ಹೇಳ್ಕೊಂಡ್ರೆ ನಮ್ಮ ಸಾವು ಕೂಡ ಮಾರನೇ ದಿವಸನೇ ಆಗುತ್ತೆ ಅಂತ ಹೇಳಿ ತುಂಬಾ ಭಯದಿಂದ ಬೀಳ್ತಾ ಇದ್ದಾರೆ. ಅವ್ರನ್ನ ಯಾರನ್ನು ತಂದು ನಾನು ಮುಂದೆ ನಿಲ್ಸಕ್ಕೆ ನಾನ್ ಸಿದ್ಧ ಇಲ್ಲ. ತನಿಖೆ ಶುರು ಆಗ್ಲಿ, ಎಲ್ಲರೂ ಬರ್ತಾರೆ. ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಜಸ್ಟಿಸ್ ಫಾರ್ ಸೌಜನ್ಯ. ಅತ್ಯಾಚಾರಿಗಳಿಗೆ ಆದಷ್ಟು ಬೇಗ ಸಾವು ಬರ್ಲಿ. ಅತ್ಯಾಚಾರಿಗಳನ್ನ ಬೆಂಬಲಿಸುವಂತವ್ರಿಗೆ ಆದಷ್ಟು ಬೇಗ ಸಾವು ಬರ್ಲಿ. ನರಳಿ ನರಳಿ ಸಾಯ್ಲಿ. ಅತ್ಯಾಚಾರಿಗಳ ಬೂಟ್ ನೆಕ್ಕಿ ಎಂಜಲ್ ಕಾಸು ತಿಂದು ಸೌಜನ್ಯಳ ವಿರುದ್ಧ ಮಾತಾಡ್ತಾ ಇರುವಂತ ಪ್ರತಿಯೊಬ್ಬ ನಕಲಿ ಹಿಂದೂಗಳಿಗೆ ಕುಷ್ಠ ರೋಗ ಬಂದು, ಬರಬಾರ್ದ ರೋಗ ಬಂದು ಹುಚ್ಚು ನಾಯಿ ಅಂತ ಬೀದಿಯಲ್ಲಿ ಅಲಿಯುವಂತ ಪರಿಸ್ಥಿತಿ ಬರುತ್ತೆ. ಬೀದಿಯಲ್ಲಿ ಅಲಿಯುವಂತ ಪರಿಸ್ಥಿತಿ ಬರುತ್ತೆ. ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಸ್ವಾಮಿಯ ಪವಾಡ, ಕ್ಷೇತ್ರದ ಪಾಲಕ ಅಣ್ಣಪ್ಪ ಸ್ವಾಮಿಯ ಪವಾಡ, ಒಂದು ಹಣ್ಣು ಒಂದು ಕಲ್ಲು ಯಾರಾದ್ರೂ ಎತ್ಕೊಂಡು ಹೋದ್ರೇನೆ ಭಯ ಬೀಳ್ತಾ ಇದ್ದಂತ ಕಾಲ. ಇವತ್ತು ಹೆಣ್ಣುಗಳನ್ನೇ ಅಪಹರಣ ಮಾಡಿ, ಹೆಣ್ಣುಗಳನ್ನೇ ಅತ್ಯಾಚಾರ ಮಾಡಿ, ಬಲಿ ಮಾಡಿ ಬಿಸಾಕ್ತಾ ಇದ್ರೆ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಬಾಯಿಗೆ ಜಿಪ್ ಹಾಕೊಂಡು ಕೂತ್ಕೊಂಡಿರುವಂತದ್ದಲ್ಲ. ಇಲ್ಲಿ ಯಾವನ್ ಮಹಾಲಕ್ಷ್ಮಿ ಲೇಔಟ್ ಕಾಂಗ್ರೆಸ್ ಸೇವಾದಳ ಅಂತ ಇದ್ದಾನೆ, ನಿನಗೆ ತಾಕತ್ತಿದ್ರೆ ನಿನ್ನ ಫೋಟೋವನ್ನ ಹಾಕು, ನಿನ್ನ ನಂಬರ್ ಹಾಕು. ಇಲ್ಲ ಅಂದ್ರೆ ನಿನ್ನ ಅಡ್ರೆಸ್ ಫೈಂಡ್ ಔಟ್ ಮಾಡಿದ್ರೆ ಕಾಂಗ್ರೆಸ್ ಹೆಸರು ಇಟ್ಕೊಂಡಲ್ಲ. ಯಾವಾಗ ಒಬ್ಬ DK ಶಿವಕುಮಾರ್ ಬಂದು ನಾನಿದ್ದೀನಿ, ನನ್ನಂತ ಲಕ್ಷಾಂತರ DK ಶಿವಕುಮಾರ್ ಶ್ರೀಗಳ ಜೊತೆ ಇದ್ದಾರೆ ಅಂತ ಹೇಳಿದ್ರು, ಅಲ್ಲಿಂದ ಕಾಂಗ್ರೆಸ್ ಹೆಸರಲ್ಲಿ ನಕಲಿ ಐಡಿಗಳು, ನಕಲಿ ಕಮೆಂಟ್, ಈ ಗೊಡ್ಡ ಬೆದರಿಕೆಗಳಿಗೆ, ಈ ಬ್ಯಾಡ್ ಕಮೆಂಟ್ಗೆ ನಮ್ಮ ಕೂದಲು ಸಹ ಅಳ್ಳಾಡ್ಸಕ್ ಸಾಧ್ಯ ಇಲ್ಲ. ಸಾವು ನಮ್ಮ ಹಣೆ ಬರದಲ್ಲಿ ಬರ್ದಿದ್ರೆ ಅದು ನೀವಲ್ಲ, ಭಗವಂತ ಸಹ ತಪ್ಸಕ್ ಸಾಧ್ಯನೇ ಇಲ್ಲ. ಹುಟ್ಟದ ಮೇಲೆ ಸಾಯ್ಲೇಬೇಕು. ನಾನ್ ಬದುಕಿರೋವರೆಗೂ
ನಾನ್ ಬದುಕಿರೋವರೆಗೂ ನಮ್ಮ ಸೌಜನ್ಯಳ ಬಗ್ಗೆ ಧ್ವನಿ ಎತ್ತಾನೆ ಇರ್ತೀನಿ. ನಮ್ಮ ರಾಜ್ಯದಲ್ಲಿರುವಂತ ಹೆಣ್ಣು ಮಕ್ಕಳು ಯಾರೂ ಸಹ ಅಮಾಯಕವಾಗಿ ದೌರ್ಜನ್ಯಕ್ಕೆ, ಹಲ್ಲೆಗೆ, ಅತ್ಯಾಚಾರಕ್ಕೆ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಯಾರು ಸಹ ಅಮಾಯಕವಾಗಿ ಬಲಿ ಆಗ್ಬಾರ್ದು. ಕಾನೂನ್ಗೆ ಆಹಾರ ಆಗ್ಬಾರ್ದು. ಕಾನೂನ್ಗೆ ಪಾಠ ಕಲಿಸುವಂತ ಕೆಲಸ, ಹಾಗೆ ಅತ್ಯಾಚಾರಿಗಳಿಗೆ ಪಾಠ ಕಲಿಸುವಂತ ಕೆಲಸ, ದುಡ್ಡುಗೋಸ್ಕರ ಸುಳ್ಳು ದೂರುಗಳನ್ನು ಹಾಕುವಂತ ಆ ಪೊಲೀಸ್ ಅಧಿಕಾರಿಗಳಿಗೆ ಪಾಠ ಕಲಿಸುವಂತ ಕೆಲಸ ಮುಂದಿನ ದಿವಸಗಳಲ್ಲಿ ನಡೆಯುತ್ತೆ. ಸತ್ಯಮೇವ ಜಯತೆ. ಜಸ್ಟಿಸ್ ಫಾರ್ ಸೌಜನ್ಯ. ಎಲ್ಲರೂ ಸೌಜನ್ಯ ಪರ ಧ್ವನಿ ಎತ್ತಿ ನ್ಯಾಯಕ್ಕೋಸ್ಕರ ನೀವೆಲ್ಲರೂ ಹೋರಾಟ ಮಾಡೋಣ. ಕಂಟಿನ್ಯೂ ಆಗುತ್ತೆ ಸೌಜನ್ಯಳ ಕೇಸ್ ಬಗ್ಗೆ, ನಾಳೆ ಸಹ ಹೇಳ್ತೀನಿ. ಥ್ಯಾಂಕ್ ಯು.